ಒಂದು ಕತೆ ಹೇಳೋರು ಒಬ್ಬರು ಸಂತರಿದ್ದರು, ಸನ್ಯಾಸಿಗಳು. ಅವರು ಪಾಪ ಊರಿನ ಹೊರಗಡೆ ಒಂದು ಕುಟೀರ ಕಟ್ಟಿಕೊಂಡು ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ದರು. ಎಷ್ಟೋ ಜನ ಅವರನ್ನು ದೇವರು ಅಂತ ಭಾವಿಸಿದರು. ಅವ್ರ ಬಳಿ ಹೋಗ್ತಾ ಇದ್ರು, ಪ್ರವಚನ ಕೇಳ್ತಾ ಇದ್ರು, ಅವರನ್ನು ಸೇವೆ ಮಾಡ್ತಾಯಿದ್ರು. ಹೀಗೆ ಆ ಸಂತರು, ಸನ್ಯಾಸಿಗಳು ಅಥವಾ ಋಷಿಗಳು ಏನಿದ್ದರು ತುಂಬ ಹೆಸರುವಾಸಿಯಾಗಿದ್ದರು. ಆದರೆ ಅವರನ್ನು ಕಂಡ್ರೆ ಆಗದೇ ಇರೋ ತುಂಬ ಶ್ರೀಮಂತರು ಅದೇ ಊರಲ್ಲಿದ್ದರು. ಕೆಲವು ಜನ ಶ್ರೀಮಂತರಿದ್ದರು. ಆ ಶ್ರೀಮಂತರಿಗೆಲ್ಲ ಹೊಟ್ಟೆ ಕಿಚ್ಚು. ಈ ಸನ್ಯಾಸಿಯನ್ನು ಏನಾದರೂ ಮಾಡಿ ಅವಮಾನ ಮಾಡಬೇಕು, ಏನಾದರೂ ಮಾಡಿ ಆತನನ್ನು ಕುಗ್ಗಿಸಬೇಕು, ಆತನಿಗೆ ತುಂಬ ನೋವು ಕೊಡಬೇಕು, ಏನು ಮಾಡೋದು ಅಂತ ಈ ಕೆಲವು ಶ್ರೀಮಂತರು ಯೋಚನೆ ಮಾಡಿದ್ರು. ಅವರು ಒಬ್ಬ ವ್ಯಕ್ತಿಯನ್ನು ಕೊಂಡುಕೊಂಡ್ರು, ದುಡ್ಡಿಗೆ ಕೊಂಡುಕೊಂಡ್ರು. ಅಂದರೆ ನಾವು ಹೇಳಿದ್ದು ಮಾಡಿದ್ರೆ ನಿಮಗಿಷ್ಟು ಕೊಡ್ತೀನಪ್ಪ ಅಂತ ಒಬ್ಬ ಆಳನ್ನು ಕೊಂಡುಕೊಂಡ್ರು. ಅವನ ಕೆಲಸ ಏನು? ಈ ಸನ್ಯಾಸಿಗೆ ಎಷ್ಟು ಸಾಧ್ಯವೋ ಅಷ್ಟು ತೊಂದರೆ ಕೊಡೋದು. ನೋಡಿ ಎಂತೆಂಥವ್ರು ಇರ್ತಾರೆ. ಈ ಸನ್ಯಾಸಿಗೆ ಎಷ್ಟು ಸಾಧ್ಯವೋ ಅಷ್ಟು ತೊಂದರೆ ಕೊಡಬೇಕು. ಈ ಶ್ರೀಮಂತರೆಲ್ಲ ಸೇರಿ ಅಂಥವನೊಬ್ಬನನ್ನು ಕೊಂಡುಕೊಂಡ್ರು. ಅವನಿಗೆ ಹೇಳಿದ್ರು, ನೋಡಪ್ಪ ನಿನಗಿನ್ನೂ ಎಕ್ಸ್ಟ್ರಾ ಹಣ ಬೇಕಾದರೂ ಕೊಡ್ತೀವಿ. ಆ ಸನ್ಯಾಸಿ ಇದನ್ನಲ್ಲ, ಅವನಿಗೆ ಎಷ್ಟು ಕ್ವಾಟ್ಲೆ ಕೊಡಬೇಕು, ಎಷ್ಟು ಅಯ್ಯೋ ಅನ್ನಿಸ್ಬೇಕು, ಎಷ್ಟು ಅವನಿಗೆ ಕಿರುಕುಳ ಕೊಡಬೇಕು ಅಂದರೆ ಅವನು ಊರು ಬಿಟ್ಟೆ ಹೊಂಟು ಹೋಗಬೇಕು, ಅಥವಾ ಅವನು ನಿನ್ನ ಮೇಲೆ ಕೈ ಮಾಡಬೇಕು, ಅವನು ನಿನ್ನ ಮೇಲೆ ಹೊಡೆಯೋದಕ್ಕೆ ಬರಬೇಕು, ಆಗ ನಾವೆಲ್ಲ ಬಂದುಬಿಡ್ತೀವಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಗೊತ್ತು ಮಾಡಿದ್ರು. ಈ ಸನ್ಯಾಸಿಗೆ ಬೆಳಿಗ್ಗೆ ಎದ್ದು ಪಕ್ಕದಲ್ಲಿ ಹರಿತಾ ಇದ್ದ ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಆಶ್ರಮದ ಕಡೆ ಬರ್ತಾಯಿದ್ರು ಡೈಲಿ ಬೆಳಗಿನ ಜಾವ. ಒಂದು ದಿನ ಹೀಗೆ ಸ್ನಾನ ಮಾಡಲಿಕ್ಕೆ ನದಿ ಹತ್ರ ಹೋದರು. ಸೂರ್ಯ ನಮಸ್ಕಾರ ಮಾಡಿ, ಅಂದರೆ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಆಶ್ರಮದ ಕಡೆ ಬರ್ತಾಯಿದ್ರು. ಅಷ್ಟೊತ್ತಿಗೆ ಈ ಶ್ರೀಮಂತರು ಬುಕ್ ಮಾಡಿದ್ನಲ್ಲ ಆತ ಬಂದ. ಅವನು ಬಂದ ಹಾಗೆ ಸನ್ಯಾಸಿಗಳ ಮುಖಕ್ಕೆ ಥೂ ಅಂತ ಉಗಿದು ಬಿಟ್ಟ. ಅಕ್ಷರಶಃ ಲಿಟ್ರಲ್ಲಿ ಆ ಉಗುಲು ಎಂಜಲು ಹೋಗಿ ಆ ಸನ್ಯಾಸಿಯ ಮುಖಕ್ಕೆ ಮೆತ್ತಿಕೊಂಡು ಬಿಡ್ತು. ಆ ಸನ್ಯಾಸಿ ಹಾಗೇ ಆ ವ್ಯಕ್ತಿಯ ಮುಖವನ್ನು ನೋಡ್ದ. ಅದೇನಾಯ್ತೋ ಏನೋ, ಮುಗುಳ್ನಕ್ರು. ಮತ್ತೆ ವಾಪಸ್ ನದಿಯ ಬಳಿ ಬಂದರು, ಮತ್ತೆ ಸ್ನಾನ ಮಾಡಿದ್ರು, ಮತ್ತೆ ಆಶ್ರಮದ ಕಡೆ ಹೊರಟರು. ಮತ್ತೆ ಹೋಗ್ತಾ ಇದ್ರು. ಇವನು ಮತ್ತೆ ಅಡ್ಡ ಬಂದ, ಮತ್ತೆ ಮುಖಕ್ಕೆ ಕೂಗ್ದ. ಆಗಲೂ ಅವರು ಸಮಾಧಾನವಾಗಿ ಅವನ ಮುಖವನ್ನು ನೋಡಿದ್ರು, ಮುಗುಳ್ನಕರು. ಮತ್ತೆ ನದಿ ಹತ್ರ ಬಂದರು, ಮತ್ತೆ ಸ್ನಾನ ಮಾಡಿದ್ರು. ಮತ್ತೆ ಹೋಗಬೇಕಾದ್ರೆ ಅವನು ಮತ್ತೆ ಬಂದ, ಮತ್ತೆ ಮುಖಕ್ಕೆ ಕೂಗ್ದ. ಹೀಗೆ 107 ಬಾರಿ ಆ ಸನ್ಯಾಸಿಯ ಮುಖಕ್ಕೆ ಉಗಿದು ಬಿಟ್ಟ. ಇವರು 108 ಬಾರಿ ಸ್ನಾನ ಮಾಡಿ 108ನೇ ಬಾರಿ ಸ್ನಾನವನ್ನು ಮುಗಿಸಿ ಆಶ್ರಮದ ಕಡೆ ಹೋಗಬೇಕಾದ್ರೆ ಅದು ಏನಾಯಿತೋ ಏನೋ, ಈ ಮುಖಕ್ಕೆ ಉಗಿಯೋದಿಕ್ಕೆ ನೇಮಿಸಿದ್ದ ಆ ವ್ಯಕ್ತಿಗೆ ತುಂಬ ಪಶ್ಚಾತ್ತಾಪ ಶುರುವಾಯಿತು. ಅಯ್ಯೋ ಸ್ವಾಮಿ, ನನ್ನನ್ನು ಕ್ಷಮಿಸಿಬಿಡಿ, ನಾನು ತುಂಬ ದೊಡ್ಡ ಪಾಪದ ಕೆಲಸ ಮಾಡಿಬಿಟ್ಟೆ, ನನ್ನಂಥ ಪಾಪಿ ಇನ್ನೊಬ್ಬ ಇಲ್ಲ. ಹೀಗೆ ಊರಿನ ಶ್ರೀಮಂತರೆಲ್ಲ ನನಗೆ ದುಡ್ಡು ಕೊಟ್ಟು ನಿಮಗೆ ಇಷ್ಟು ತೊಂದರೆ ಕೊಡಲಿಕ್ಕೆ ಹೇಳಿದ್ರು, ಮತ್ತು ಇನ್ನೂ ಹೆಚ್ಚು ದುಡ್ಡು ಕೊಡ್ತಾರಂತೆ ನಾನು ನಿಮಗೆ ಮುಖಕ್ಕೆ ಹೋಗಿದ್ರೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇಷ್ಟು ತೊಂದರೆ ಕೊಟ್ಟೆ, ಇಷ್ಟು ನಾನು ನೀಚ ಕೆಲಸ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಆತನ ಆ ಸನ್ಯಾಸಿಯ ಪಾದಕ್ಕೆ ಬಿದ್ದ. ಆಗ ಆ ಸನ್ಯಾಸಿಗಳು ಹೇಳಿದ್ರಂತೆ, ಅಯ್ಯ ನಿನಗೆ ಇನ್ನೊಂಚೂರು ಹಣ ಸಿಗುತ್ತೆ ಎಂದಿದ್ರೆ ನಾನು ಇನ್ನೂ 50 ಸಾರಿ ಸ್ನಾನ ಮಾಡ್ತಿದ್ನಲ್ಲಪ್ಪ, ನೀನು ಇನ್ನೂ 50 ಸಾರಿ ನನ್ನ ಮುಖಕ್ಕೆ ಉಗಿದಿದ್ರು ನಾನು ನಿನ್ನನ್ನು ಕ್ಷಮೆ ಮಾಡ್ತಾ ಇದ್ದೆ, ಏನು ತೊಂದರೆ ಇರಲಿಲ್ಲ. ನೀನು ಮೊದಲೇ ಹೇಳಬೇಕಲ್ವಾ, ನಿನಗಿನ್ನೂ ಜಾಸ್ತಿ ದುಡ್ಡು ಸಿಗುತ್ತಾನೆ. ಸ್ವಾಮಿ, ನಾನು ನಿಮ್ಮ ಮುಖಕ್ಕೆ ಉಗಿದಿದ್ದು ನಿಮಗೆ ಬೇಜಾರಾಗಲಿಲ್ವಾ? ಅವ್ರು ಒಂದೇ ಮಾತು ಹೇಳ್ತಾರೆ, ಅಯ್ಯ ನೀನು ಹಾಗೆ ಉಗಿದಿದ್ದರಿಂದಲೇ ಆ ಪವಿತ್ರವಾದ ನದಿಯಲ್ಲಿ 108 ಸಾರಿ ಸ್ನಾನ ಮಾಡುವ ಪುಣ್ಯ ಅಥವಾ ಅಂಥ ಅವಕಾಶ ನನಗೆ ಸಿಗುತ್ತು. ನಿನ್ನನ್ನು ಯಾಕಪ್ಪ ನಾನು ಶಪಿಸ್ಲಿ, ಶಾಪ ಕೊಡಲಿ? ನೀನಿನ್ನೂ 50 ಸಾರಿ ಮುಖಕ್ಕೆ ಉಗಿದ್ರೂ ನಾನು ನದಿಗೆ ಹೋಗಿ ಬರ್ತೀನಪ್ಪ. ಹಾಗೆ ನೋಡಿ, ಇದು ಸ್ವಲ್ಪ ಕತೆ. 100 ಸಾರಿ ಅದು ಹೆಂಗ್ರಿ ಮುಖಕ್ಕೆ ಉಗಿತಾರೆ, ಅದು ಹೆಂಗ್ರಿ ಕ್ಷಮೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ಬೋದು. ಅಂದರೆ ಈ ಕಥೆಯ ಅರ್ಥ ಹೇಳ್ತಿರೋದು ನೀವು 108 ಸಾರಿ ಮುಖಕ್ಕೆ ಉಗಿಸ್ಕೊಳ್ಳಿ ಅಂತಲ್ಲ, ಕ್ಷಮೆಯ ಮಹತ್ವ.
ಅವರು ಕ್ಷಮೆ ಮಾಡಿದ್ರಿಂದ ಅವನಿಗೆ ಕಡೆಯಲ್ಲಿ ಪಶ್ಚಾತ್ತಾಪ ಬಂತು. ಒಂದು ವೇಳೆ ಅವರು ಒಂದೇ ಸಾರಿ ಕಪಾಳು ಕೊಡೋದು, ಶಾಪ ಕೊಟ್ಟು ಅಥವಾ ಇನ್ನೇನೋ ಮಾಡಿದರೆ ಊರಿನ ಕಾಯ್ತಾ ಇದ್ರಲ್ಲ, ಏನೋ ಗುರುಗಳು ಅಥವಾ ಸನ್ಯಾಸಿಗಳು ಒಂಚೂರು ತಪ್ಪು ಮಾಡಲಿ ಆಮೇಲೆ ಹಾಕೊಂಡು ರುಬ್ಬಣ ಅಂತ ಕಾಯ್ತಾ ಇದ್ರಲ್ಲ, ಅವರೆಲ್ಲ ಬಂದುಬಿಡೋರು. ಆದರೆ ಋಷಿಮುನಿಗಳು ಕ್ಷಮೆ ಮಾಡಿದ್ರು. ಆ ಕಾರಣಕ್ಕೆ ಬುದ್ಧ ಅಂಗುಲಿಮಾಲನನ್ನು ಬದಲಾಯಿಸಿದ ಹಾಗೆ ಎದುರುಗಡೆ ಆ ಮುಖ ಕುಗಿಲಿಕ್ಕೆ ಅಂತ ಬುಕ್ ಆಗಿದ್ದ, ನೇಮಕ ಆಗಿದ್ದ ಆತನಿಗೆ ನಿಜವಾಗಲೂ ಪಶ್ಚಾತ್ತಾಪ ಕಾಡ್ತು. ಇಡೀ ಜೀವನ ಪೂರ್ತಿ ಆ ಸನ್ಯಾಸಿಯ ಸೇವೆ ಮಾಡ್ತಾ ಆಶ್ರಮದಲ್ಲೇ ಉಳಿದುಬಿಟ್ನಂತೆ ಆತ. ಇದರ ಅರ್ಥ, ಕ್ಷಮೆಗೆ ಅಷ್ಟು ಶಕ್ತಿ ಇದೆ ಸ್ವಾಮಿ, ಕ್ಷಮೆ ಮಾಡಿ, ನಿಮ್ಮವರನ್ನು ಕ್ಷಮೆ ಮಾಡಿ. ನೀವು ಕ್ಷಮಿಸೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಮನಃಶಾಂತಿ ವೃದ್ಧಿ ಆಗುತ್ತೆ, ನಿಮ್ಮ ಜೀವನ ವೃದ್ಧಿ ಆಗುತ್ತೆ. ಜೀವನದಲ್ಲಿ ನೀವು ನೆಮ್ಮದಿಯಾಗಿರ್ಬೋದು. ಕ್ಷಮೆ ಮಾಡಿ, ಯಾರನ್ನು ದ್ವೇಷ ಮಾಡಬೇಡಿ. ಇವತ್ತು ನನ್ನ ಬದುಕನ್ನು ತೆಗೆದುಕೊಂಡ್ರೆ, ಗುರುಗಳೇ ನೀವು ನಿಜವಾಗಲೂ ದ್ವೇಷ ಮುಕ್ತರಿದ್ದೀರಾ? ಹೌದು, ನಾನು ತುಂಬ ಸ್ಪಷ್ಟವಾಗಿ ಹೇಳಬಲ್ಲೆ. ನನ್ನ ಜೀವನದಲ್ಲಿ, ಈ ಅಧ್ಯಾತ್ಮ ಪ್ರಯಾಣದಲ್ಲಿ, ನಿಮ್ಮಂಥವರ ಸಜ್ಜನರ ಸಹವಾಸದಲ್ಲಿ ನನಗೆ ಯಾರ ಬಗ್ಗೆನೂ ಹೋಲಿಕೆ ಇಲ್ಲ. ಅವರು ನನಗಿಂತ ದೊಡ್ಡ ಆಶ್ರಮ ಕಟ್ಟಿಬಿಟ್ರು, ಅಥವಾ ಅವರು ನನಗಿಂತ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ, ಅಥವಾ ಅವರು ನನಗಿಂತ ಹೆಚ್ಚು ಜನರಿಗೆ ಪ್ರೀತಿಪಾತ್ರರಾಗಿದ್ದಾರೆ, ಅಥವಾ ಅವರು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ, ಅಥವಾ ಅವರು ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಾರ ಬಗ್ಗೆಯೂ ನನಗೆ ಹೋಲಿಕೆ ಇಲ್ಲ. ಹಿಂದೆ ನಮ್ಮ ತಾಯಿ, ನಾನು ಕಳೆದ 8-10 ವರ್ಷದಿಂದಲೂ ಕೂಡ ಒಂದು 3,000 ಬಾಡಿಗೆ ಮನೆಯಲ್ಲಿ ಒಂದು 2-3 ಸರಿಯಾಗಿ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಷ್ಟು ಚಿಕ್ಕ ಮನೆಯಲ್ಲಿ 8-10 ವರ್ಷದಿಂದ ಬದುಕೊಂಡು ಬಂದೆ. ಭಗವಂತನ ದಯೆಯಿಂದ ಈಗ ಒಂದು ಪುಟ್ಟ ಆಶ್ರಮ ಕಟ್ಟಿಕೊಂಡು ಒಂದು ಮನೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಈ ಬದುಕನ್ನು ನಾನು ಪ್ರೀತಿಸ್ತೀನಿ. ಹಿಂದೆ ಇದ್ದ ಬದುಕನ್ನು ನಾನು ಅಷ್ಟೇ ಪ್ರೀತಿಸಿದೆ. ಈಗ ನನಗಿಂತ ದೊಡ್ಡ ಮನೆಯಲ್ಲಿ ಯಾರವರೇ ನನಗೆ ಬೇಕಾಗಿಲ್ಲ. ಅದು ಅಹಂಕಾರವೂ ಅಲ್ಲ, ಅಥವಾ ಒಳಗಡೆ ನಾನು ಅಸೂಹೆ ಇಟ್ಟುಕೊಂಡು ಈ ಮಾತು ಹೇಳ್ತಾ ಇಲ್ಲ. ತುಂಬ ದೊಡ್ಡ ಮನೆ ಕಟ್ಟಿರೋರು ಬಂದರೂ ಕೂಡ ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ. ಏನೂ ಇಲ್ಲದ ಬಡವ ಬಂದರೂ ಕೂಡ ಪ್ರೀತಿಯಿಂದ ಕಾಣ್ತಾನೆ. ನನಗೆ ಅಂತಿಮವಾಗಿ ಅರ್ಥವಾದದ್ದೇನೆಂದರೆ, ಮನೆ ನೋಡಬೇಡಿ, ಮನಸ್ಸುಗಳನ್ನು ನೋಡಿ. ಮನೆಯನ್ನು ನೋಡಿ ಅವರಿವರಿಗೆ ನೀವು ನಿಮ್ಮನ್ನು ಹೋಲಿಕೆ ಮಾಡಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮಷ್ಟು ದೊಡ್ಡ ಬಿಕಾರಿಗಳು ಇನ್ನೊಬ್ಬರಿಲ್ಲ. ಬಿಕಾರಿ ಅಂದರೆ ಬಡವ. ಯಾರು ಬಡವ ಅಂದರೆ ಯಾರು ತನಗೆ ಸಿಕ್ಕಿದ್ದರ ಬಗ್ಗೆ ತೃಪ್ತಿಯನ್ನೇ ಹೊಂದೋದಿಲ್ವೋ, ಯಾರು ತನಗೆ ಸಿಕ್ಕಿದ್ದರ ಬಗ್ಗೆ ಕೃತಜ್ಞತೆಯನ್ನೇ ಹೊಂದಿರೋದಿಲ್ವೋ ಅವನು ನಿಜವಾದ ಬಡವ. ಎಷ್ಟು ಸಿಕ್ಕಿದ್ರೂ ಮನುಷ್ಯನಿಗೆ ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋ ಬುದ್ಧಿ ಹೋಗೋದೇ ಇಲ್ಲ. ಹಾಗಾಗಿ ದೊಡ್ಡವರು ಹೇಳ್ತಾರೆ, ಅಯ್ಯ ನೀನು ನಿನ್ನ ಬದುಕಲ್ಲಿ ನಿನಗೆ ಸಿಕ್ಕದ್ದನ್ನು ಪ್ರೀತಿ ಮಾಡು ಮತ್ತು ಕ್ಷಮೆ ಮಾಡು, ಯಾರನ್ನು ದ್ವೇಷಿಸಬೇಡ. ಇವತ್ತು ನನ್ನ ಬದುಕಲ್ಲಿ ದ್ವೇಷ ಅಂತ ಯಾವುದೂ ಇಲ್ಲ. ಇವತ್ತಲ್ಲ, ಯಾವತ್ತೂ ಇರಲಿಲ್ಲ. ಏನೋ ಚಿಕ್ಕ ವಯಸ್ಸಲ್ಲಿ ಬೇರೆ ಬೇರೆ ಕಾರಣಗಳಿಗೆ ನಾನು ಕೆಲವೊಬ್ಬರನ್ನು ದೂರ ಇಟ್ಟಿರ್ಬೋದು. ಆದರೆ ಇವತ್ತು ಯಾರ ಮೇಲೂ ಅತಿಯಾದ ಮೋಹವೂ ಇಲ್ಲ, ಯಾರ ಮೇಲೂ ಅತಿಯಾದ ಅಲ್ಲ ದ್ವೇಷವೂ ಇಲ್ಲ. ನಾನು ಹಾಗೆ ಬದುಕಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮಗೂ ನಾನು ಕೇಳ್ಕೊಳ್ಳೋದು, ನಿಮ್ಮ ಬದುಕಲ್ಲಿ ಅಂಥ ದ್ವೇಷ ನೋಡಿ, ನೀವು ರಾಜಕಾರಣಿಗಳಾಗಿರ್ಬೋದು, ಅಥವಾ ನೀವು ಬೇರೆ ಬೇರೆ ವಿಚಾರಗಳಲ್ಲಿ ಇರಬಹುದು, ಅಥವಾ ನೀವು ಏನೇ ಇರಬಹುದು, ನಿಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ದಯವಿಟ್ಟು ಯಾರನ್ನೂ ಕೂಡ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವ ಸನ್ಯಾಸಿಯೂ ನಾನಲ್ಲ, ಅಥವಾ ಯಾವ ಸಂತನೂ ನಾನಲ್ಲ, ಜ್ಞಾನಿಯೂ ನಾನಲ್ಲ. ನನ್ನ ಬದುಕಲ್ಲಿ ನಾನೊಂದು ಸಂಕಲ್ಪ ಮಾಡಿಕೊಂಡಿದ್ದೀನಿ. ಅಯ್ಯ, ನಾನು ಈ ಬದುಕನ್ನು ಪರೋಪಕಾರವಾಗಿ ಕಳಿಬೇಕು. ನನಗೆ ಭಗವಂತ ಜ್ಞಾನ ಕೊಟ್ಟಿದ್ದಾನೆ ಅಲ್ಪ ಸ್ವಲ್ಪ, ಅದನ್ನು ಬಿಡುವು ಮಾಡಿಕೊಂಡು ಲೋಕಕ್ಕೆ ಹೇಳಬೇಕು, ಸುಮ್ಮನೆ ಇದ್ದು ಬಿಡಬೇಕು. ನಾನು ಏನೂ ಮಾಡಿಲ್ಲ ಅನ್ನೋ ಭಾವನೆಯಲ್ಲಿ ಬದುಕಬೇಕು. ನನಗಿಂತ ತುಂಬ ದೊಡ್ಡದಾಗಿ ಏನೋ ಮಾಡಿದ್ದಾರಾ ಅವ್ರನ್ನ ಕಂಡ್ರೂ ನನಗೆ ಖುಷಿ ಇದೆ. ನನ್ನಷ್ಟು ಏನು ಮಾಡಿಲ್ಲದವ್ರನ್ನ ಕಂಡ್ರೂ ನನಗೆ ಖುಷಿ ಇದೆ. ಯಾಕೆ? ಎಲ್ಲರೂ ಕೂಡ ಅವರವರ ಕರ್ತವ್ಯ, ಅವರವ್ರ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಒಂದು ರಾಮಾಯಣ ಪಾತ್ರ ಅಂತ ತೆಗೆದುಕೊಂಡ್ರೆ ರಾಮನಷ್ಟೇ ದೊಡ್ಡ ಪಾತ್ರ ಭರತ ಶತ್ರುಘ್ನರದ್ದಲ್ಲ.
ಹಾಗಂತ ಭರತ ಶತ್ರುಘ್ನರದ್ದು ಜೀವನ ವ್ಯರ್ಥವೇ? ಹಾಗೇನಿಲ್ಲ. ಅಂಥ ಪವಿತ್ರವಾದ ರಾಮಾಯಣದಲ್ಲಿ ನನ್ನ ಹೆಸರು ಬಂದು ಹೋಯಿತಲ್ಲ ಅನ್ನೋ ತೃಪ್ತಿ ಅವ್ರಿಗಿರ್ಬೋದಲ್ವೇ? ಹಾಗೆ ಈ ಸುಂದರವಾದ ಪ್ರಪಂಚದಲ್ಲಿ ನನಗೆ ಒಂದು ಪುಟ್ಟ ಪಾತ್ರವನ್ನು ಕೊಟ್ಟು ಇದ್ದು 4 ದಿನ ನಿನ್ನ ಪಾಡಿಗೆ ನೀನು ಒಳ್ಳೆ ಜೀವನವನ್ನು ಅನುಭವಿಸಿ ಬಾರಪ್ಪ ಅಂತ ಭಗವಂತ ಇಲ್ಲಿ ಕಳಿಸಿದ್ದಾನಲ್ಲ, ನಾನು ಪುಣ್ಯವಂತ. ನನ್ನಿಂದ ಲೋಕಕ್ಕೇನೋ ದೊಡ್ಡ ಸೇವೆ ಆಗಿಲ್ಲದೆ ಇರಬಹುದು, ಆದರೆ ಈ ಪುಟ್ಟ ಅಥವಾ ಈ ಸುಂದರವಾದ ಪ್ರಪಂಚಕ್ಕೆ, ಈ ಸುಂದರವಾದ ನೈಸರ್ಗಿಕ ಜೀವನದ ನಡುವೆ ಅಥವಾ ಈ ಸುಂದರವಾದ ಭೂಲೋಕದಲ್ಲಿ ನನಗೊಂದು ಶ್ರೇಷ್ಠ ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಅಷ್ಟು ಸಾಕಪ್ಪ. ಈ ತೃಪ್ತಿಯಲ್ಲಿ ಬದುಕನ್ನು ನಡೆಸಬೇಕು. ಹಾಗಾಗಿ ಇದು ಬಹಳ ಮುಖ್ಯ.